ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಡಿರಲಿಲ್ಲ, ಬರ್ತಾವಂತ ನಿರೀಕ್ಷಿತ ಅವ್ರು ಇಷ್ಟು ಬರ್ತಾವಂತ ಯಾರು ಕೂಡ ಹೆಚ್ಚಿಗೆ ಬಂದಿದೆ. ಅಷ್ಟೇ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟೇ 4-5 ಬರ್ಬೋದು ಅಂತಿತ್ತು. ಇದು ಜಾಸ್ತಿ ಬಂದಿದೆ. ಆಶ್ಚರ್ಯ ಎಲ್ಲರಿಗೂ, ಮಿರಾಕಲ್. ಅನುದಾನ ಆದ್ಮೇಲೆ ಹೊಸ ಮುಂದಿನ ಭವಿಷ್ಯದ ಬಗ್ಗೆ ಇರ್ಬೋದು, ಎಲ್ಲಾನು ಕೂಡ ಇರ್ತದೆ. ಎಲ್ಲ ಕೂಡ ಇದು ನಿರ್ಧಾರ. ಇದೇ ಅವಕಾಶ ಕಲ್ಪಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ, ಜಾಗಗಳಿದೆ, ಕಲಿಸ್ಬೋದು. ಯಾರು ಬಂದ್ರೆ ಕಲಿಸ್ಬೋದು. ಇಲ್ಲ, ಈಗ ಬೇರೆ ಪಕ್ಷದಲ್ಲಿ ಇದ್ದಾರೆ ಅವರು, ನಮ್ಮ ಜೊತೆ ಬರ್ಲಿಕ್ಕೆ ಆಗೋಲ್ಲ ಅವರು. ಅವಕಾಶ ಬಂದಾಗ ನೋಡೋರು. ಇನ್ನು 28ರಕ್ಕೆ ಅವರ ಅವಶ್ಯಕತೆ. ಅವರಾಗೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬಂದ್ರೆ ಕರ್ಕೋಬಹುದು. ಸ್ಟ್ರಾಟಜಿ ಡೆಲ್ಲಿ ಮಾಡೋಲನ್ನ ಕರ್ನಾಟಕ ಮಾಡೋದ್ರಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. ಸಿಎಂ ಅವರು ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡೋದು, ಇದು ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಡೆಲ್ಲಿ ಇದನ್ನ ನಾವು ಕಾಪಿ ಮಾಡಿದ್ವಿ ಅಷ್ಟೇ. ಈಗ ಡೆಲ್ಲಿ ಮಾಡಲ್ ಅನ್ನ ನಾವು ಕಾಪಿ ಮಾಡಿದ್ವಿ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ. ಅದು ವಿಜೇಂದ್ರ ಅವರು ಇದ್ರಲ್ಲಿ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಕೇಳಲಿಕ್ಕಾಗಲ್ಲ. ಇದೆ, ಗೊಂದಲ ಇದೆ ಅವರಲ್ಲಿ. ಅಲ್ಲ, ಅದು ಎಷ್ಟರ ಮಟ್ಟಿಗೆ ಇದೆ ಗೊತ್ತಿಲ್ಲ. ಅದಕ್ಕಿಂತಲೂ ಸಿಎಂ ಅವರ ಕಾಂಟ್ಯಾಕ್ಟ್ಸ್, ಅವರ ರಿಲೇಷನ್ ಮೇಲೆ ಇದೆಲ್ಲ ಓಟ್ ಬರ್ಲಿಕ್ಕೆ ಹೆಚ್ಚು ಸಹಕಾರಿಯಾಗಿದೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಇದೆಲ್ಲ ಆಗ್ಲಿಕ್ಕೆ ಸಿಎಂ ಅವ್ರ ಹೆಚ್ಚು ಪ್ರಯತ್ನ, ಆಸಕ್ತಿ, ಮುಂದಾಲೋಚನೆಯಿಂದ ಇದು ಯಶಸ್ವಿ ಆಗಿದೆ. ಇಲ್ಲ, ನಾವು ಮಾಡಿರ್ಲಿಕ್ಕಿಲ್ಲ, ನಾವು ಮಾಡಿಲ್ಲ. ಒಂದು 4-5 ಬರ್ಬೋದು ಅಂತ ತಿಳಿದಿದ್ವಿ, ಜಾಸ್ತಿ ಬಂದಿದೆ ಅಷ್ಟೇ. ಯಾರಿಗ್ರೆ ಸ್ವಾಭಾವಿಕ. ಈಗ ನಮ್ಮ ಪಕ್ಷದ ಯಾರೇ ಬಿಟ್ಟವರು ಸ್ವಾಭಾವಿಕ, ಎಲ್ಲರಿಗೂ ಆಗೋದಲ್ಲ. ಈಗ ನಮ್ದೊಂದು ಟೀಮ್ ಇದ್ದಾಗ ನಮ್ಮ ಜೊತೆ ಇದ್ದು ಬಿಟ್ಟವ್ರ ಎಲ್ಲೋ ಏನೋ ಸಮಸ್ಯೆ ಇದೆ ಅಂತ ಒಂದು ಇಂಡಿಕೇಶನ್, ಎಲ್ಲ ಸರಿ ಇಲ್ಲ ಅನ್ನೋದು ಒಂದು ಇಂಡಿಕೇಶನ್. ಸಾಕಷ್ಟು ಜನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಬಿಜೆಪಿಯಲ್ಲಿ ಬದಲಾವಣೆ ಆಗಬೇಕನ್ನುವಂತ ಒತ್ತಡ ಇತ್ತು. ಈಗ ಬಿಜೆಪಿ ಹೈಕಮಾಂಡ್ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಏನಾದರೂ ಇದಾವೆ? ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ. ನಾವೇ ನಡೀತಾದಲ್ಲ, ಇವತ್ತು ಮೀಟಿಂಗ್ ಇದೆ. ಮುಂಚೆನೂ ಕೂಡ ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ವಿ ನಾವು. ಯಾರು ಇಲ್ಲ ಅವ್ರು ತಗೋತಿದಾರ ಅವ್ರು ಬಂದ್ ಆಗಬೇಕು, ಯಾರು ಹೊರಗಡೆ ಉಳಿದಾರೆ ಅವ್ರು ಒಳಗಡೆ ಬರಬೇಕು. ಅದಕ್ಕಾಗಿ ಮಾಡ್ತಾ ಇದೆ ಅಷ್ಟೇ. ಗೊತ್ತಿಲ್ಲ, ಅದು ಹೇಳ್ಬೇಕು, ಅವರೇ ಹೇಳ್ಬೇಕು. ಯಾರು ಹೋದಾರ ಅವ್ರು ಹೇಳಿದಾಗ ಗೊತ್ತಾಗೋದಿಲ್ಲ. ಗೊತ್ತಿಲ್ಲ, ಈಗ ತಕ್ಷಣ ಹೇಳಲಿಕ್ಕೆ ಆಗೋಲ್ಲ ಯಾರು ವೀಕು ಯಾರು ಸ್ಟ್ರೆಂತ್ ಅಂತ. ಆಯಾ ಸಂದರ್ಭದಲ್ಲಿ, ಆಯಾ ಟೈಮಲ್ಲಿ, ಆಯಾ ಚುನಾವಣೆಯಲ್ಲಿ ಒಂದೊಂದು ತರ ಸವಾಲುಗಳು ಬರ್ತವೆ. ಅದನ್ನ ಎದುರಿಸ್ಬೇಕಷ್ಟೇ. 2028ರ ಪೂರ್ವ ತಯಾರಿ ಶುರುವಾಗಿದೆ. ಇದು ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ, ಶಕ್ತಿ ತುಂಬುವಂತ ಒಂದು ಕೆಲಸ ಆಗಿದೆ. ಮೊನ್ನೆ ಬಾಗಲಕೋಟೆಯಲ್ಲಿ ಆಯಿತು, ಸಿಗ್ಗಾಂವದಲ್ಲಿ ಆಯಿತು. ಇವೆಲ್ಲ ನಮಗೆ ಒಂದೊಂದಾಗಿ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಇದೆ. ಇಲ್ಲ, ಮುಂದಿನ ಚುನಾವಣೆ ಬೇರೆ ಇರ್ತದೆ, ಇದಕ್ಕೂ ಅದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಆದ್ರೂ ಇದನ್ನೇ ನಾವು ಮಾನದಂಡ ಇಟ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ ಜಾಸ್ತಿ. ಈಗ ಸಚಿವ ಸಂಪುಟ ವಿಸ್ತರಣೆ ಬೇರೆ ಇದೆ ಸರ್. ಅದಾದ ತಕ್ಷಣ ಇಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತವೆ ಅನ್ನೋದು ಕೈ ತಪ್ಪುತ್ತವ್ರು ಅಸಮಾಧಾನ ಆಗುತ್ತೆ, ಅದೇನು ನೋ ಡೌಟ್.
60 ಜನ ಇದ್ದಾರೆ, 20 ಜನಕ್ಕೆ ಕೊಡ್ತಾರೆ.